ಒಂದು ಮಾತುಂಟು, ಈಗಿನ ಕಾಲದ ಒಂದು ಮಾತುಂಟು, ಯಾಕೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದಾನ ಮಾಡುವಂಥದ್ದು, ದೇವಸ್ಥಾನಕ್ಕೆ ದಾನ ಮಾಡಿದರೆ ಬಡವರಿಗೆ ಊಟ ಕೊಟ್ಟಾಗ್ತದ, ಬಡವರ ಬಡತನ ಹೋಗ್ತದ ಅಂತ ಕೇಳುವಂಥ ಒಂದು ಮಾತಿಂದು. ಆ ಮಾತಿಗೆ ನಾನು ಒಂದು ಚಿಕ್ಕದಂಥ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಅಕ್ಕಿ ರೂಪದಲ್ಲಿ, ಭತ್ತ ರೂಪದಲ್ಲಿ, ತರಕಾರಿ ರೂಪದಲ್ಲಿ ದಾನ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದರೆ ಆವಾಗ ನಮಗೆ ವಸ್ತು ರೂಪವಾಗಿ ಕೊಡುವಂಥದ್ದು ಅದು ಮಾತ್ರ ಇದ್ದದ್ದು, ಹಣ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಅಕ್ಕಿಯನ್ನು ಬೇಯಿಸಿ, ಆ ತರಕಾರಿಗಳನ್ನು ಬೇಯಿಸಿ ಪದಾರ್ಥ ಮಾಡಿ ಎಷ್ಟೋ ಜನ ಬಡವರಿಗೆ ಊಟ ಕೊಟ್ಟಂತಹ ದೇವಸ್ಥಾನಗಳು ನಮಗೆ ಗೊತ್ತಿರುವ ಹಾಗೆ ಎಷ್ಟೋ ದೇವಸ್ಥಾನದಲ್ಲಿ ಇವತ್ತೂ ಕೂಡ ನಮಗೆ ಇಲ್ಲಿ ಆನೆಕಲ್ಲು ದೇವಸ್ಥಾನ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು, ಕೆಲ ದೇವಸ್ಥಾನಕ್ಕೆಲ್ಲ ಹೋದರೆ ಮಧ್ಯಾಹ್ನದ ಒಂದು ಊಟ ಸಿಗ್ತದೆ. ಅದೇ ರೀತಿ ಈಗಿನ ಕಾಲದಲ್ಲಿ ಇಂಥ ಒಂದು ದಾನಿಗಳು ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ನಮಗೆ ಬಡವರಿಗೆ ಊಟ ಕೂಡ ಸಿಗ್ತಾ ಉಂಟು, ಒಂದು ಹೊತ್ತು ಊಟ ಸಿಗ್ತಾ ಉಂಟು ಅಂತ ಹೇಳಿದರೆ ಅದು ದೊಡ್ಡ ಒಂದು ವಿಷಯ. ಅದೇ ರೀತಿ ಇವತ್ತು ಭವನ ಆಗಿದೆ ಅಂತ ಹೇಳಿದರೆ ಎಷ್ಟೋ ಬಡ ಕುಟುಂಬದಲ್ಲಿರುವಂತಹ ಎಷ್ಟೋ ಮಕ್ಕಳಿಗೆ ಇಲ್ಲಿ ಮದುವೆ ಮಾಡುವಂಥ ಸಂದರ್ಭ ಆಗಿರ್ಬೋದು, ಒಂದು ಚಿಕ್ಕ ಬಾಡಿಗೆಯಲ್ಲಿ ಕೊಡುವಂಥದ್ದಾಗಿರ್ಬೋದು, ಏನಾದರೂ ಒಂದು ಚಿಕ್ಕ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದರೆ ಚಿಕ್ಕ ಬಾಡಿಗೆಯಲ್ಲಿ ಕೊಟ್ಟು ಅವರ ಒಂದು ದೊಡ್ಡ ಹೊರೆಯನ್ನು ಇಳಿಸುವಂಥ ಇಂಥ ಒಂದು ಸಭಾಭವನ ಒಂದು ಕೊಟ್ಟಿದ್ದೀರಿ. ಸೊ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ನಾವು ಚಿರಋಣಿಯಾಗಿರ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತಾ ನಾನು ವಿರಾಮಿಸ್ತಾ ಇದ್ದೇನೆ. ಜೈ ಭಾರತ್ ಮಾತೆ.